ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಿಪಿಎಂನ ನೇತೃತ್ವದಲ್ಲಿ ನಡೆಯಲಿದೆ ಪ್ಯಾಲೆಸ್ತೀನ್ ಐಕ್ಯತಾ ಸಮ್ಮೇಳನ. ಸಿಪಿಎಂ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಉದ್ಘಾಟಿಸಲಿದ್ದಾರೆ. ತ್ರಿಕರಿಪುರದಲ್ಲಿ ರೈಲ್ವೆ ಹಳಿ ಸಮೀಪ ಯುವಕ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ. 25 ವರ್ಷದ ಅಭಿಜಿತ್ ಮೃತಪಟ್ಟಿರುವುದು. ಕಾಸರಗೋಡು ಕರಿಂದಲ ಗವರ್ನಮೆಂಟ್ ಕಾಲೇಜಿಗೆ ಇದುವರೆಗೂ ಸ್ವಂತ ಕಟ್ಟಡವಾಗಿಲ್ಲ. ಪ್ಯಾಲಿಯೇಟಿವ್ ಸೊಸೈಟಿಗಾಗಿ ನಿರ್ಮಿಸಿರುವ ಕಟ್ಟಡದಲ್ಲಾಗಿದೆ ಕಾಲೇಜು ಕಾರ್ಯನಿರ್ವಹಿಸುತ್ತಿರುವುದು. ಕರಿಂದಲ ಕುಟುಂಬ ಆರೋಗ್ಯ ಕೇಂದ್ರಕ್ಕೆ ಆಂಬ್ಯುಲೆನ್ಸ್ ಇಲ್ಲ, ಪರದಾಡುವಂತಾಗಿದೆ ರೋಗಿಗಳು. ಕಾಸರಗೋಡು ಬಿಲ್ಲವ ಸೇವಾ ಸಂಘದ 19ನೇ ವಾರ್ಷಿಕೋತ್ಸವ ಕರಂದಕಾಡ್ನಲ್ಲಿರುವ ಬಿಲ್ಲವ ಸೇವಾ ಮಂದಿರದಲ್ಲಿ. ವಾರ್ತೆಗಳು ವಿವರವಾಗಿ. ಸಿಪಿಎಂನ ನೇತೃತ್ವದಲ್ಲಿ ಗುರುವಾರ ಚೆರ್ಕಳದಲ್ಲಿ ಪ್ಯಾಲೆಸ್ತೀನ್ ಐಕ್ಯತಾ ಸಮ್ಮೇಳನ ನಡೆಯಲಿದೆ. ಕಾರ್ಯಕ್ರಮವನ್ನು ಸಿಪಿಐಎಂ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಉದ್ಘಾಟಿಸಲಿದ್ದಾರೆ ಎಂದು ಸಿಪಿಎಂ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಸ್ವತಂತ್ರ ಪ್ಯಾಲೆಸ್ತೀನ್ ಎಂಬ ಮುಕ್ತ ಕಲ್ಪನೆ ವಿಶ್ವ ವಿಮೋಚನಾ ಹೋರಾಟಕ್ಕೆ ಶಕ್ತಿ ನೀಡುವಂಥದ್ದು ಎಂದು ಇದಕ್ಕೆ ಸಂಪೂರ್ಣ ಬೆಂಬಲ ನೀಡಿ ಚೆರ್ಕಳದಲ್ಲಿ ಪ್ಯಾಲೆಸ್ತೀನ್ ಐಕ್ಯತಾ ಸಮ್ಮೇಳನವನ್ನು ಆಯೋಜಿಸಲಾಗುತ್ತಿದೆ ಎಂದು ಸಿಪಿಎಂ ಮುಖಂಡರು ತಿಳಿಸಿದರು. ಸಿಪಿಐಎಂ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. ಕೇರಳ ಮುಸ್ಲಿಂ ಜಮಾತ್ ರಾಜ್ಯ ಕಾರ್ಯದರ್ಶಿ ಎನ್ ಅಲಿ ಅಬ್ದುಲ್ಲಾ, ಎಸ್ಕೆಜಿಯು ಪ್ರತಿನಿಧಿ ಮೊಯ್ದು ನಿಸಾಮಿ, ಎಂಇಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಕೆ ಕುഞ്ഞി ಮೊಯ್ದೀನ್, ಕೇರಳ ನಜುವತುಲ್ ಮುಜಾಹಿದ್ ರಾಜ್ಯ ಉಪಾಧ್ಯಕ್ಷ ಹುಸೇನ್ ಮಡವೂರು ಪ್ಯಾಲೆಸ್ತೀನ್ ಐಕ್ಯತಾ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಎಲ್ಡಿಎಫ್ನ ಮುಖಂಡರು ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಸಿಪಿಎಂ ಮುಖಂಡರು ಮಾಹಿತಿ ನೀಡಿದರು. പാലസ്തീൻ ഐക്യദാർഢ്യ സദസ്സ് CPM-ൻ്റെ നേതൃത്വത്തിൽ ഈ മാസം 28-ാം തീയതി വൈകുന്നേരം 3:30 മണി മുതൽ ചെർക്കള ടൗണിൽ വെച്ച് നടത്താൻ വേണ്ടിയിട്ടാണ് തീരുമാനിച്ചിട്ടുള്ളത്. ഈ ജില്ലയിലെ പലസ്തീൻ ഐക്യദാർഢ്യവുമായി പൊരുത്തപ്പെട്ടു പോകുന്ന മുഴുവൻ ജനാവലിയെയും ഞങ്ങൾ അതിനകത്തേക്ക് സ്വാഗതം ചെയ്യുകയാണ്. ഇടതുപക്ഷ ജനാധിപത്യ മുന്നണിയുടെ ഘടകകക്ഷികൾ എല്ലാ നേതാക്കന്മാരും ഈ സദസ്സ് ഉദ്ഘാടനം ചെയ്യുന്നത് CPM-ൻ്റെ ജനറൽ സെക്രട്ടറി സഖാവ് സീതാറാം യെച്ചൂരിയാണ്. ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಬಾಲಕೃಷ್ಣನ್, ಶಾಸಕ CH ಕುഞ്ഞാമ്പು, ಸಿಪಿಐಎಂ ಕಾಸರಗೋಡು ಏರಿಯಾ ಕಾರ್ಯದರ್ಶಿ ಮೊಹಮ್ಮದ್ ಹನೀಫ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ತ್ರಿಕರಿಪುರದಲ್ಲಿ ರೈಲ್ವೆ ಹಳಿ ಸಮೀಪ ಯುವಕನೊಬ್ಬನನ್ನು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ ಮಾಡಲಾಯಿತು. ಕೊಯಂಗರ ಪಯ್ಯಕಾಲ್ನ 25 ವರ್ಷದ ಅಭಿಜಿತ್ ಎಂಬಾತನನ್ನು ನಿಗೂಢವಾಗಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ ಮಾಡಲಾಯಿತು. ಮಂಗಳವಾರ ಬೆಳಗ್ಗೆ 2:30ರ ಸುಮಾರಿಗೆ ತ್ರಿಕರಿಪುರ ರೈಲು ಹಳಿ ಸಮೀಪ ಯುವಕನೊಬ್ಬನನ್ನು ರಕ್ತಸ್ರಾವಗೊಂಡು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ ಮಾಡಲಾಯಿತು. ಸರಕು ರೈಲು ಲೋಕೋ ಪೈಲಟ್ ಆಗಿದ್ದಾರೆ ಪಯ್ಯನೂರು ಠಾಣೆಗೆ ಮಾಹಿತಿ ನೀಡಿರುವುದು. ತಕ್ಷಣವೇ ಚಂದೇರ ಪೊಲೀಸ್ ಇನ್ಸ್ಪೆಕ್ಟರ್ GP ಮನುರಾಜ್ ಅವರ ನೇತೃತ್ವದ ಪೊಲೀಸ್ ತಂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ನಂತರ ನಡೆಸಿದ ತನಿಖೆಯಲ್ಲಿ ತ್ರಿಕರಿಪುರ ಕೋಯಂಗರ ಪಯ್ಯಕಾಲ್ನ ಅಭಿಜಿತ್ ಅವರದ್ದಾಗಿದೆ ಮೃತದೇಹ ಎಂದು ಗುರುತಿಸಲಾಗಿದೆ. ಸೋಮವಾರ ರಾತ್ರಿ ಕೋಯಂಗರದಲ್ಲಿ ಸೈಕಲ್ ಸರ್ಕಸ್ ಕಲಾ ಕಾರ್ಯಕ್ರಮ ನಡೆದ ಸ್ಥಳದಲ್ಲಿ ಯುವಕ ಹಾಗೂ ಕೆಲವರೊಂದಿಗೆ ಮಾತಿನ ಚಕಮಕಿ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಗಾಯಗೊಂಡ ಅಭಿಜಿತ್ ಪಯ್ಯನೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದರು. ಘಟನೆಯ ನಂತರ ಅಭಿಜಿತ್ ಭಾನುವಾರ ರಾತ್ರಿಯಾದರೂ ಮನೆಗೆ ಬಂದಿರಲಿಲ್ಲ. ಕಾರೋಲಂ ಬಸ್ ನಿಲ್ದಾಣದ ಸಮೀಪ ಅಭಿಜಿತ್ ಚಲಾಯಿಸುತ್ತಿದ್ದ ಬೈಕ್ ನಿಲ್ಲಿಸಿದ ಸ್ಥಿತಿಯಲ್ಲಿತ್ತು. ಚಂದೇರ SI ಕೆ ರಾಮಚಂದ್ರನ್ ಅವರ ನೇತೃತ್ವದಲ್ಲಿ ಇನ್ಕ್ವೆಸ್ಟ್ ನಡೆಸಿದ ಮೃತದೇಹವನ್ನು ಕಣ್ಣೂರು ವೈದ್ಯಕೀಯ ಕಾಲೇಜಿಗೆ ರವಾನಿಸಲಾಗಿದೆ. ತ್ರಿಕರಿಪುರ ಕೋಯಂಗರ ಪಯ್ಯಕಾಲ್ ದೇವಸ್ಥಾನದ ಸಮೀಪದ ಜನಾರ್ದನ ಮತ್ತು ಚಂದ್ರಿಕಾ ಅವರ ಮಗನಾಗಿದ್ದಾನೆ ಅಭಿಜಿತ್. ಸಾಂಡ್ರಾ ಸಹೋದರಿ. ಉರ್ಮಿಸ್ ತ್ರಿಕರಿಪುರ್, ನ್ಯೂಸ್ ಬ್ಯೂರೋ, ಚೆರ್ವತ್ತೂರ್. ಫಂಡ್ ಅನುಮತಿಸಿದ್ದರೂ ಕಾಸರಗೋಡು ಕರಿಂದಲ ಗವರ್ನಮೆಂಟ್ ಕಾಲೇಜಿಗೆ ಇದುವರೆಗೂ ಸ್ವಂತ ಕಟ್ಟಡವಾಗಿಲ್ಲ. ಪ್ಯಾಲಿಯೇಟಿವ್ ಸೊಸೈಟಿಗಾಗಿ ನಿರ್ಮಿಸಿರುವ ಕಟ್ಟಡದಲ್ಲಾಗಿದೆ 5.5 ವರ್ಷಗಳಿಂದ ಕಾಲೇಜು ಕಾರ್ಯನಿರ್ವಹಿಸುತ್ತಿರುವುದು. ಒಳರೋಗಿಗಳು ಮತ್ತು ಕ್ಯಾನ್ಸರ್ ರೋಗಿಗಳಿಗೆ ಒಳರೋಗಿ ಚಿಕಿತ್ಸೆ ನೀಡುವ ಉದ್ದೇಶದಿಂದ ಕರಿಂದಲದಲ್ಲಿ ಈ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಆದರೆ ಈಗ ಇದು ಗವರ್ನಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು. ಕಿನನೂರು ಕರಿಂದಲ ಪಂಚಾಯಿತಿಯಲ್ಲಿ ಸರ್ಕಾರ ಅನುಮತಿಸಿದ ಕಾಲೇಜು ಕಟ್ಟಡವಿಲ್ಲದೆ ನಷ್ಟವಾಗಲಿದೆ ಎಂದು ತಿಳಿದಾಗ ಕರಿಂದಲ ಪ್ಯಾಲಿಯೇಟಿವ್ ಸೊಸೈಟಿ ಈ ಕಟ್ಟಡ ನೀಡಿರುವುದು. 5.5 ವರ್ಷ ಕಳೆದರೂ ಕಟ್ಟಡ ಹಿಂದಿರುಗಿ ಲಭಿಸದೆ ಸಂಕಷ್ಟದಲ್ಲಿ ಸಿಲುಕಿದೆ ಸೊಸೈಟಿ. കഴിഞ്ഞ 5.5 വർഷമായി കരിന്തലം ഗവൺമെൻറ് കോളേജിന് വേണ്ടി സ്ഥലം ഏറ്റെടുത്തുന്നല്ലാതെ അതിനപ്പുറത്തേക്ക് കല്ല് വെക്കാൻ പോലും കഴിഞ്ഞിട്ടില്ല. ഇവിടെ ഈ പഞ്ചായത്തിനകത്ത് 352ഓളം പാലിയേറ്റീവ് രോഗികളുണ്ട്. അതിൽ 152 പേരും പൂർണ്ണമായും കിടപ്പിലാണ്. ആ കിടപ്പിലായിട്ടുള്ള രോഗികൾക്ക് വേണ്ടി ചികിത്സിക്കാൻ വേണ്ടി
ആണ് ഈ ഒരു ബിൽഡിംഗ് ഇവിടെ പണിതത്. പക്ഷേ 1 വർഷത്തിനകം തന്നെ മാറാമെന്നുള്ള സർക്കാരിൻ്റെ വാദമെല്ലാം പൊള്ളയാണെന്ന് മനസ്സിലായിരിക്കുകയാണ്. അതുകൊണ്ട് തന്നെ ഇവിടെയുള്ള മുഴുവൻ കിടപ്പ് രോഗികളും നിരാശയിലാണ്. ഇത് ഇങ്ങനെ കിടപ്പിലായ പാവപ്പെട്ട രോഗികളോടുള്ള ഏറ്റവും വലിയ വഞ്ചനയായി തന്നെയാണ് ജനം കാണുന്നത്. കാരണം ഇവിടെ നമുക്കറിയാം ഏകദേശം 152 പേർ കിടപ്പിലാണെന്ന് പറയുമ്പോൾ സ്വാഭാവികമായും അവരെ പരിചരിക്കാൻ വേണ്ടിയിട്ട് 152 പേർ വേണം. അപ്പോൾ 300-ൽ പരം ಆಳುകളുടെ ಜೀವಿತവും ಜೀವನവും ಪ್ರಯಾಸത്തിലാണ്. ಯೋಜನಾ ನಿಧಿ ಹಾಗೂ ಬಜೆಟ್ ನಿಧಿ ಸೇರಿದಂತೆ ಕಾಲೇಜು ಕಟ್ಟಡ ನಿರ್ಮಾಣಕ್ಕೆ 24 ಕೋಟಿ ರೂಪಾಯಿ ಅನುಮತಿಸಲಾಗಿತ್ತು. ಕಾಲೇಜಿಗೆ ತನ್ನದೇ ಸ್ವಂತ ಸ್ಥಳವಿದ್ದರೂ ಹೊಸ ಕಟ್ಟಡ ಯಾವಾಗ ಬರುತ್ತದೆ ಎಂಬುದಕ್ಕೆ ಅಧಿಕಾರಿಗಳ ಬಳಿ ಉತ್ತರವಿಲ್ಲ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಕರಿಂದಲ ಕುಟುಂಬ ಆರೋಗ್ಯ ಕೇಂದ್ರಕ್ಕೆ ಆಂಬ್ಯುಲೆನ್ಸ್ ಇಲ್ಲದೆ ಇರುವುದರಿಂದ ರೋಗಿಗಳು ಪರದಾಡುವಂತಾಗಿದೆ. 5 ಪಂಚಾಯಿತಿಗಳ ಜನರು ಆಶ್ರಯಿಸಿರುವ ಆಸ್ಪತ್ರೆಯಲ್ಲಿ ಈ ದುಸ್ಥಿತಿ. ಅಧಿಕಾರಿಗಳು ತುರ್ತಾಗಿ ಮಧ್ಯಪ್ರವೇಶಿಸಿ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂಬುದು ಸ್ಥಳೀಯರ ಆಗ್ರಹ. ಕಾಸರಗೋಡು ಜಿಲ್ಲೆಯ ಮಲೆನಾಡು ವಲಯದ ಪ್ರಮುಖ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಕರಿಂದಲ ಕುಟುಂಬ ಆರೋಗ್ಯ ಕೇಂದ್ರ. ಕಿನನೂರು, ಕರಿಂದಲ, ಬಳಾಲ್, ವೆಸ್ಟಳೇರಿ ಮತ್ತು ಕಯ್ಯೂರು ಚೀಮೇನಿ ಪಂಚಾಯತ್ಗಳ ಏಕೈಕ ಆಸ್ಪತ್ರೆಯಾಗಿದೆ ಇದು. ಪ್ರತಿನಿತ್ಯ ನೂರಾರು ರೋಗಿಗಳು ಅವಲಂಬಿಸಿರುವ ಈ ಆರೋಗ್ಯ ಕೇಂದ್ರದಲ್ಲಿ ಆಂಬ್ಯುಲೆನ್ಸ್ ಇಲ್ಲದೆ ಇರುವುದು ದೊಡ್ಡ ಬಿಕ್ಕಟ್ಟು ಸೃಷ್ಟಿಸುತ್ತಿದೆ. ತುರ್ತು ಚಿಕಿತ್ಸೆಯ ಅಗತ್ಯವಿರುವ ಅನೇಕ ರೋಗಿಗಳು ಸಮಯಕ್ಕೆ ಇತರ ಆಸ್ಪತ್ರೆಗಳನ್ನು ತಲುಪಲು ಸಾಧ್ಯವಿಲ್ಲ. ಆಂಬ್ಯುಲೆನ್ಸ್ ಕೊರತೆಯಿಂದ ತಜ್ಞ ಚಿಕಿತ್ಸೆ ಅಗತ್ಯವಿರುವವರು ಬೇರೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗಳಿಗೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಕಾಂಜರಘಾಟ್, ಕಾಸರಗೋಡು, ಮಂಗಳೂರಿಗೆ ತೆರಳಬೇಕಾದ ರೋಗಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಆರೋಗ್ಯ ಕೇಂದ್ರದಲ್ಲಿ ಆಂಬ್ಯುಲೆನ್ಸ್ನ ಅವಶ್ಯಕತೆ ಆಸ್ಪತ್ರೆಯಷ್ಟೇ ಹಳೆಯದು. ಈ ಕುರಿತು ಸ್ಥಳೀಯರು ನಿರಂತರವಾಗಿ പ്രസ്താവിಸುತ್ತಿದ್ದರೂ അധികാരിಗಳು ക്രമ കൈಗೊಳ್ಳುತ್ತಿಲ್ಲ ಎಂಬ ആരോപ തീവ്രವಾಗಿದೆ. ഏറ്റവും പ്രധാനപ്പെട്ട ആവശ്യം ആംബുലൻസ് ആണ്. കാരണം മലയോര മേഖലയിലുള്ള രോഗികളെ കൊണ്ടുവരാൻ, ഇവിടെ നിന്ന് അടിയന്തര ചികിത്സ ആവശ്യം വന്നാൽ റെഫർ ചെയ്യുന്ന സമയത്ത് കൊണ്ടുപോകാൻ ഒക്കെ ഏറ്റവും അത്യാവശ്യമായ ഒരു ആവശ്യമാണ് ആംബുലൻസ് എന്നുള്ളത്. അതുകൊണ്ട് കരിന്തളം കുടുംബാരോഗ്യ കേന്ദ്രത്തിന് തീർച്ചയായും ആംബുലൻസ് അനുവദിക്കണമെന്നാണ് നാട്ടുകാരുടെ ആവശ്യം. ಕರಿಂದಲ ಕುಟುಂಬ ಆರೋಗ್ಯ ಕೇಂದ್ರದಲ್ಲಿ ಆಂಬ್ಯುಲೆನ್ಸ್ ಇಲ್ಲದೆ ಇರುವುದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಎಂಬ ಹಕ್ಕುವಾದ ಸುಳ್ಳು ಎಂದು ಸಾಬೀತುಪಡಿಸಿದೆ. 5 ಪಂಚಾಯಿತಿಗಳ ಜನರು ಅವಲಂಬಿಸಿರುವ ಆಸ್ಪತ್ರೆಯಾಗಿದ್ದರೂ ಅಧಿಕಾರಿಗಳು ತೋರುತ್ತಿರುವ ನಿರ್ಲಕ್ಷ್ಯದ ವಿರುದ್ಧ ಪ್ರತಿಭಟನೆ ನಡೆಸಲಾಗುತ್ತಿದೆ. ತುರ್ತು ಚಿಕಿತ್ಸೆ ಅಗತ್ಯವಿರುವ ರೋಗಿಗಳ ಅನುಕೂಲಕ್ಕಾಗಿ ಕುಟುಂಬ ಆರೋಗ್ಯ ಕೇಂದ್ರದಲ್ಲಿ ಆದಷ್ಟು ಬೇಗ ಆಂಬ್ಯುಲೆನ್ಸ್ ಸೌಲಭ್ಯ ಕಲ್ಪಿಸಬೇಕೆಂಬುದು ಆಗ್ರಹವಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಬಿಲ್ಲವ ಸೇವಾ ಸಂಘದ 19ನೇ ವಾರ್ಷಿಕೋತ್ಸವವು ಅದ್ದೂರಿಯಾಗಿ ನಡೆಯಿತು. ಕರಂದಕಾಡ್ನಲ್ಲಿರುವ ಬಿಲ್ಲವ ಸೇವಾ ಮಂದಿರದಲ್ಲಾಗಿತ್ತು ಕಾರ್ಯಕ್ರಮ. ಕಾಸರಗೋಡು ಬಿಲ್ಲವ ಸೇವಾ ಸಂಘದ 19ನೇ ವಾರ್ಷಿಕೋತ್ಸವವು ಕರಂದಕಾಡ್ನಲ್ಲಿರುವ ಬಿಲ್ಲವ ಸೇವಾ ಮಂದಿರದಲ್ಲಿ ನಡೆಯಿತು. ಬೆಳಗ್ಗೆ ಗಣಪತಿ ಹೋಮ, ಭಜನೆ ನಡೆಯಿತು. ಅಪರಾಹ್ನ ಗುರುಪೂಜೆ ನಡೆಯಿತು. ಬಿಲ್ಲವ ಸೇವಾ ಸಂಘದ ಅಧ್ಯಕ್ಷ ಪಿ ಕೇಶವರವರ ನೇತೃತ್ವದಲ್ಲಿ ಸಮಾರಂಭ ನಡೆದಿರುವುದು. ಕಾರ್ಯಕ್ರಮದಲ್ಲಿ ರಘು ಮೀಪುಗುರಿ, ಜಯಶೀಲ ಸುವರ್ಣ, ಪ್ರೇಮಜಿತ್ ಕಾಸರಗೋಡು, ಸುಕೀರ್ತಿ, ಮೈಂದಪ್ಪ, ಅಶೋಕ, ಹರಿಕಾಂತ್ ಮುಂತಾದವರು ಉಪಸ್ಥಿತರಿದ್ದರು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಬಳೆ ತ್ವಾಹನಗರ ಮದ್ರಸತುಲ್ ಹಿದಾಯಕ್ಕಾಗಿ ನೂತನವಾಗಿ ನಿರ್ಮಿಸಿದ ಕಟ್ಟಡದ ಉದ್ಘಾಟನೆ ಹಾಗೂ ಧಾರ್ಮಿಕ ಉಪನ್ಯಾಸ ಡಿಸೆಂಬರ್ 28ರಿಂದ 30ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ತ್ವಾಹ ಮಸೀದಿ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕುಂಬಳೆ ತ್ವಾಹನಗರ ಮದ್ರಸತುಲ್ ಹಿದಾಯಕ್ಕಾಗಿ ನೂತನವಾಗಿ ನಿರ್ಮಿಸಿದ ಕಟ್ಟಡದ ಉದ್ಘಾಟನೆ ಹಾಗೂ ಧಾರ್ಮಿಕ ಉಪನ್ಯಾಸ ಡಿಸೆಂಬರ್ 28ರಿಂದ 30ರವರೆಗೆ ನಡೆಯಲಿದೆ. 28 ಗುರುವಾರ ಸಾಯಂಕಾಲ 4 ಗಂಟೆಗೆ ಸಿಮ್ಸರುಲ್ ಹಕ್ ಹುದವಿ ಉದ್ಘಾಟಿಸಲಿದ್ದಾರೆ. ತ್ವಾಹ ಮಸೀದಿ ಅಧ್ಯಕ್ಷ ಹಾಜಿ ಎಂಎಂ ಈಸುದ್ದೀನ್ ಅಧ್ಯಕ್ಷತೆ ವಹಿಸುವರು. ಕೆಎಸ್ ಅಲಿ ತಂಗಳ್ ಕುಂಬೋಳ್ ಪ್ರಾರ್ಥನೆಗೆ ನೇತೃತ್ವ ನೀಡುವರು. 29 ಶುಕ್ರವಾರದಂದು ರಾತ್ರಿ 8 ಗಂಟೆಗೆ ಜುಬೈರ್ ಮಾಸ್ಟರ್ ತೊಟ್ಟಿಕಲ್ ಅವರಿಂದ ಇಸ್ಲಾಮಿಕ್ ಕಥಾ ಉಪನ್ಯಾಸ ನಡೆಯಲಿದೆ.
ಮೊಹಮ್ಮದ್ ಫವಾಜ್ ಅನ್ಸಾರಿ ಅಲ್ ನಿಜಾಮಿ ಭಾಷಣ ಮಾಡಲಿದ್ದಾರೆ. ಇಬ್ರಾಹಿಂ ಬತ್ತೇರಿ ಅಧ್ಯಕ್ಷತೆ ವಹಿಸುವರು. 30ರಂದು ರಾತ್ರಿ 8 ಗಂಟೆಗೆ ಉಮ್ಮರ್ ಹುದವಿ ಪೋಲಾಪಾಡ ಉದ್ಘಾಟಿಸುವರು. ನವಾಜ್ ಮಣ್ಣಾನಿ ಉಪನ್ಯಾಸ ನೀಡಲಿದ್ದಾರೆ. ಕೆಎಂ ಅಬ್ಬಾಸ್ ಅಧ್ಯಕ್ಷತೆ ವಹಿಸುವರು ಎಂದು ತ್ವಾಹ ಮಸೀದಿ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ബഹുമാനപ്പെട്ട മസ്ജിദ് കമ്മിറ്റി പ്രസിഡന്റ് ആജി എം സിദ്ദീഖ് അധ്യക്ഷൻ, പ്രിയപ്പെട്ട പ്രഭാഷകൻ സിംസാറുൽ അഹ്ലൂദവിയാണ് മദ്രസ ഹിദായയുടെ പുതിയ കെട്ടിടത്തിൻ്റെ ഉദ്ഘാടനം നിർവഹിക്കുന്നത്. വൈകുന്നേരം 4 മണിക്ക് അസംസ്കാരത്തിന് ശേഷം മദ്രസ ഉദ്ഘാടനത്തിന് ശേഷം സിംസാറുൽ അഹ്ലൂദവിയുടെ പ്രഭാഷണം ഉണ്ടായിരിക്കുന്നതാണ്. ಸುದ್ದಿಗೋಷ್ಠಿಯಲ್ಲಿ ತ್ವಾಹ ಮಸೀದಿ ಸಮಿತಿ ಅಧ್ಯಕ್ಷ ಎಂಎಂ ಈಜುದ್ದೀನ್, ಪ್ರಧಾನ ಕಾರ್ಯದರ್ಶಿ ಎನ್ ಅಬ್ದುಲ್ಲಾ ತಾಜ್, ಕೋಶಾಧಿಕಾರಿ ಮೊಹಮ್ಮದ್ ಅಲಿ ಕುಂಡಂಗರಡ್ಕ, ಸ್ವಾಗತ ಸಂಘದ ಹನೀಫ್, ಸಂಚಾಲಕ ಕೆಎಂ ಅಬ್ಬಾಸ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಆನ್ ಸ್ಟೇಜ್ ಅಸೋಸಿಯೇಷನ್ ಯಾರ್ಡ್ ಕೋಲಾಯಿ ಹಾಗೂ ಬಿಆರ್ಕ್ಯೂ ಅಸೋಸಿಯೇಷನ್ ಜಂಟಿಯಾಗಿ ಹೊಸ ವರ್ಷ ಆಚರಣಾ ಕಾರ್ಯಕ್ರಮವನ್ನು ಆಯೋಜಿಸಲಿದೆ. ಕಾಸರಗೋಡು ಸಂಧ್ಯಾರಾಗ ಆಡಿಟೋರಿಯಂನಲ್ಲಿ ಸಾಯಂಕಾಲ 5 ಗಂಟೆಗೆ ಕಾರ್ಯಕ್ರಮ ನಡೆಯಲಿದೆ ಎಂದು ಸಂಘಟಕರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಹೊಸ ವರ್ಷಾಚರಣೆಯ ಭಾಗವಾಗಿ ಖ್ಯಾತ ಸೂಫಿ ಗಜಲ್ ಗಾಯಕರಾದ ಸಮೀರ್ ಬಿನ್ಸಿ, ಇಮಾಮ್ ಆಸಿಸಿ ತಂಡದ ಸೂಫಿಯಾನ ಕಲಂ, ಅನೂಪ್ ನಾರಾಯಣನ್ ನೇತೃತ್ವ ನೀಡುವ ಕೊಳಂಬಿ ಮ್ಯೂಸಿಕಲ್ ಬ್ಯಾಂಡ್ನ ಗಾನಮೇಳ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಹರೆಕಳ ಹಾಜಬ್ಬರವರಿಗೆ ಕರ್ಮಶ್ರೀ, ಕೆಎಚ್ ಮೊಹಮ್ಮದ್ ರವರಿಗೆ ಎನ್ಎನ್ ಪಿಳ್ಳೈ ನಾಟಕಶ್ರೀ, ನಾಂಗಿ ಮೊಹಮ್ಮದ್ ಅಲಿ ಅವರಿಗೆ ಪ್ರಚೋದನಶ್ರೀ ಪಟ್ಟ ನೀಡಿ ಸನ್ಮಾನಿಸಲಾಗುವುದು. ಅಲ್ಲದೆ ಬೆಳೆದು ಬರುತ್ತಿರುವ ಯುವ ಪ್ರತಿಭೆಗಳಾದ ಸಂಹಾ ಸುಬೈರ್, ಹಯಾ ಫಾತಿಮಾ, ಮೊಹಮ್ಮದ್ ಬೆದಿರ ಕಲಾ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಲಿದ್ದಾರೆ. പുതുവത്സര ദിനാഘോഷ പരിപാടികൾ 2023 ഡിസംബർ 31 കാസർഗോഡ് പുലിക്കുന്നിലുള്ള സന്ധ്യാരാഗം ഓഡിറ്റോറിയത്തിൽ വൈകിട്ട് 5 മണി തൊട്ട് അരങ്ങേറുന്നു. പ്രശസ്ത സൂഫി ഗസൽ ഗായകൻ സമീർ ബിൻസി ഇമാം അസീസി ടീമിൻ്റെ സൂഫിയാന കലാം എന്ന പരിപാടിയും അതോടനുബന്ധിച്ച് അനൂപ് നാരായണൻ നേതൃത്വം നൽകുന്ന കോളാമ്പി മ്യൂസിക്കൽ ബാൻഡിൻ്റെ ഗാനമേളയും ഉണ്ടായിരിക്കുന്നതാണ്. രാത്രി 12 മണിക്ക് വെറുപ്പിൻ്റെ പ്രതീകത്തെ കത്തിച്ചു കളയുന്ന പ്രക്രിയ, 12ക്ക് ശേഷം ന്യൂ ഇയറിനോടനുബന്ധിച്ചുള്ള വെടിക്കെട്ടും. ಕಾರ್ಯಕ್ರಮ ಚೇರ್ಮನ್ ಉಮ್ಮರ್ ಪಾಣಲಂ, ಸಂಚಾಲಕ ಸ್ಕ್ಯಾನಿಯಾ ಬಿದಿರ, ಹಣಕಾಸು ಸಮಿತಿ ಚೇರ್ಮನ್ ಮೊಹಮ್ಮದ್ ಮುಸ್ತಫಾ ಸಿಟಿ, ಅಚ್ಚು ಪಿಬಿ, ಅಬು ಪಾಣಲಂ, ಬಶೀರ್, ಸಲಾಂ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಡಿಸಿಸಿ ಕಚೇರಿಯಲ್ಲಿ ಮುಖಂಡ ಕೆ ಕರುಣಾಕರನ್ ಅವರ 13ನೇ ಪುಣ್ಯತಿಥಿಯನ್ನು ಆಚರಿಸಲಾಯಿತು. ಪುಷ್ಪಾರ್ಚನೆ ಮತ್ತು ಸಂಸ್ಮರಣಾ ಸಭೆಯನ್ನು ಆಯೋಜಿಸಲಾಗಿತ್ತು. ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಡಿಸಿಸಿ ಕಚೇರಿಯಲ್ಲಿ ಮುಖಂಡ ಕೆ ಕರುಣಾಕರನ್ ಅವರ 13ನೇ ಪುಣ್ಯತಿಥಿಯನ್ನು ಆಚರಿಸಲಾಯಿತು. ಪುಷ್ಪಾರ್ಚನೆ ಮತ್ತು ಸಂಸ್ಮರಣಾ ಸಭೆಯೂ ನಡೆಯಿತು. ಡಿಸಿಸಿ ಅಧ್ಯಕ್ಷ ಪಿಕೆ ಫೈಜಲ್ ಉದ್ಘಾಟಿಸಿದರು. പ്രയാസം അനുഭവിക്കുന്ന പ്രവർത്തകന്മാരെയും നെഞ്ചോട് ചേർത്ത് മുമ്പോട്ട് പോയ നേതാവാണ് കോൺഗ്രസിന്റെ കേരളം. അഖിലേന്ത്യാ കോൺഗ്രസ് കമ്മിറ്റിക്ക് സംഭാവന ചെയ്തിരുന്ന വലിയ നേതാവായിരുന്നു ലീഡർ. ഞാൻ ചോദിക്കട്ടെ, ഇന്നിപ്പോൾ കേരളത്തിൽ നിന്ന് അഖിലേന്ത്യാ തലത്തിലേക്ക് പോയ ഒട്ടനവധി നേതാക്കന്മാർ, ഇന്ന് കേരളത്തിലെ മിക്ക നേതാക്കന്മാരും ലീഡർ വളർത്തി മുമ്പോട്ട് വന്നവരായിരുന്നു. അതാണ് ലീഡർ. കൂടെയുള്ള എല്ലാ ആളുകളെയും നേതൃത്വത്തിലേക്ക് കൊണ്ടുവരുവാനും അവർക്ക് വേണ്ട സഹായങ്ങൾ ചെയ്തുകൊണ്ട് ഈ പാർട്ടിയെ കേരളത്തിനകത്ത് ശക്തമാക്കി മുമ്പോട്ട് പോയ നേതാവാണ് ലീഡർ. ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಸಿವಿ ಜೇಮ್ಸ್ ಅಧ್ಯಕ್ಷತೆ ವಹಿಸಿದ್ದರು. ಕೆಪಿಸಿಸಿ ಸದಸ್ಯ ಪಿಎ ಅಶ್ರಫ್ ಅಲಿ, ಸೇವಾದಳದ ರಾಜ್ಯ ಚೇರ್ಮನ್ ರಮೇಶ್ ಕರ್ವಚ್ಚೇರಿ, ಡಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ವಿನೋದ್ ಕುಮಾರ್ ಪಳ್ಳೈಲ್ವೀಡ್, ಕರುಣ್ ತಾಪ, ಪಿವಿ ಸುರೇಶ್, ಕುഞ്ഞാമ്പು ನಂಬಿಯರ್, ಎಂಸಿ ಪ್ರಭಾಕರನ್, ಮುಖಂಡರಾದ ಎಂ ರಾಜೀವನ್ ನಂಬಿಯರ್, ಟಿ ಗೋಪಿನಾಥನ್ ನಾಯರ್, ಕೆವಿ ಭಕ್ತವತ್ಸಲನ್, ಆರ್ ಗಂಗಾಧರನ್, ಎ ವಾಸುದೇವನ್ ನಾಯರ್, ಸಾಜಿದ್ ಮವ್ವಾಲ್, ಅಡ್ವೊಕೇಟ್ ಶ್ರೀಜಿತ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಕೃಷಿ ವಿಶ್ವವಿದ್ಯಾನಿಲಯದ ಎಕ್ಸ್ಟೆನ್ಷನ್ ಟ್ರೈನಿಂಗ್ ಸೆಂಟರ್ ಮಂಜೇಶ್ವರದಲ್ಲಿ ಅಡಿಕೆಯ ವೈಜ್ಞಾನಿಕ ಕೃಷಿ ವಿಧಾನಗಳು, ರೋಗ ಕೀಟ ನಿಯಂತ್ರಣ ಎಂಬ ವಿಷಯದ ಕುರಿತು 1 ದಿನದ ತರಬೇತಿಯನ್ನು ಆಯೋಜಿಸಲಾಯಿತು. ಕಾಸರಗೋಡು ಅಭಿವೃದ್ಧಿ ಪ್ಯಾಕೇಜ್ ಸ್ಪೆಷಲ್ ಆಫೀಸರ್ ಚಂದ್ರನ್ ವಿ ಉದ್ಘಾಟಿಸಿದರು. ಕಾಸರಗೋಡು ಅಭಿವೃದ್ಧಿ ಪ್ಯಾಕೇಜ್ ಸ್ಪೆಷಲ್ ಆಫೀಸರ್ ಚಂದ್ರನ್ ವಿ ಉದ್ಘಾಟಿಸಿ ಮಾತನಾಡಿದರು. ಕಾರ್ಮಿಕರ ಕೊರತೆಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ಸುಧಾರಿತ ಯಾಂತ್ರೀಕೃತ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಲು ಉತ್ತೇಜನ ನೀಡಬೇಕು ಎಂದು ಚಂದ್ರನ್ ವಿ ಅಭಿಪ್ರಾಯಪಟ್ಟರು.
ವರ್ಕಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿ ಎಸ್ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಬಾರಿಕಡ್ ರಮೇಶ್ ಸ್ವಾಗತಿಸಿದರು. ವರ್ಕಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಬೂಬಕರ್ ಸಿದ್ದಿಕ್ ಮತ್ತು ಪಂಚಾಯತ್ ಸದಸ್ಯ ಇಬ್ರಾಹಿಂ ಧರ್ಮನಗರ ಶುಭಾಶಂಸನೆಗೈದರು. ಅಡಿಕೆಯ ವೈಜ್ಞಾನಿಕ ಕೃಷಿ ವಿಧಾನಗಳು ಮತ್ತು ರೋಗ ಕೀಟ ನಿಯಂತ್ರಣ ಮಾರ್ಗಗಳು ಎಂಬ ವಿಷಯದ ಕುರಿತು ಪ್ರೊಫೆಸರ್ ಡಾಕ್ಟರ್ ಬಾರಿಕಡ್ ರಮೇಶ್ ತರಗತಿ ನಡೆಸಿಕೊಟ್ಟರು. ರೈತರು, ಪಂಚಾಯಿತಿ ಸದಸ್ಯರು, ಯುವಕರು ಸೇರಿದಂತೆ ಸುಮಾರು 50 ಮಂದಿ ತರಬೇತಿಯಲ್ಲಿ ಭಾಗವಹಿಸಿದ್ದರು. ಎಕ್ಸ್ಟೆನ್ಷನ್ ಟ್ರೈನಿಂಗ್ ಸೆಂಟರ್ ಮಂಜೇಶ್ವರ ಅಸಿಸ್ಟೆಂಟ್ ಪ್ರೊಫೆಸರ್ ಅಖಿಲ್ ಅಜಿತ್ ಧನ್ಯವಾದವಿತ್ತರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ಜಿಲ್ಲಾ ಶಿವಳ್ಳಿ ಬ್ರಾಹ್ಮಣ ಸಭಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಉತ್ಸವದ ಸಮಾರೋಪ ಸಮಾರಂಭ ನಡೆಯಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲಾ ಶಿವಳ್ಳಿ ಬ್ರಾಹ್ಮಣ ಸಭಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಉತ್ಸವದ ಸಮಾರೋಪ ಸಮಾರಂಭ ನಡೆಯಿತು. ಎಡನೀರು ಮಠದ ಪೀಠಾಧಿಪತಿ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಉದ್ಘಾಟಿಸಿದರು. ಶಿವಳ್ಳಿ ಬ್ರಾಹ್ಮಣ ಸಭಾ ಜಿಲ್ಲಾಧ್ಯಕ್ಷ ಟಿ.ಕೆ. ಮಂಜುನಾಥ್ ಅಧ್ಯಕ್ಷತೆ ವಹಿಸಿದ್ದರು. ಅವಿನಾಶ್ ಉಂಗುರು ಪುಳಿತ್ತಾಯ, ರಮಾದೇವಿ ಅತಿಥಿಯಾಗಿದ್ದರು. ಬಿ. ಸೀತಾರಾಮ ಕಡಮಣ್ಣಾಯ ಸ್ವಾಗತಿಸಿ ರಾಘವೇಂದ್ರ ರಾವ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಪಿಎಂನ ನೇತೃತ್ವದಲ್ಲಿ ನಡೆಯಲಿದೆ ಪ್ಯಾಲೆಸ್ತೀನ್ ಐಕ್ಯತಾ ಸಮ್ಮೇಳನ. ಸಿಪಿಎಂ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಉದ್ಘಾಟಿಸಲಿದ್ದಾರೆ. ತ್ರಿಕರಿಪುರದಲ್ಲಿ ರೈಲ್ವೆ ಹಳಿ ಸಮೀಪ ಯುವಕ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ. 25 ವರ್ಷದ ಅಭಿಜಿತ್ ಮೃತಪಟ್ಟಿರುವುದು. ಕಾಸರಗೋಡು ಕರಿಂದಲ ಕಾನ್ವೆಂಟ್ ಕಾಲೇಜಿಗೆ ಇದುವರೆಗೂ ಸ್ವಂತ ಕಟ್ಟಡವಾಗಿಲ್ಲ. ಪ್ಯಾಲಿಯೇಟಿವ್ ಸೊಸೈಟಿಗಾಗಿ ನಿರ್ಮಿಸಿರುವ ಕಟ್ಟಡದಲ್ಲಾಗಿದೆ ಕಾಲೇಜು ಕಾರ್ಯನಿರ್ವಹಿಸುತ್ತಿರುವುದು. ಕರಿಂದಲ ಕುಟುಂಬ ಆರೋಗ್ಯ ಕೇಂದ್ರಕ್ಕೆ ಆಂಬ್ಯುಲೆನ್ಸ್ ಇಲ್ಲ, ಪರದಾಡುವಂತಾಗಿದೆ ರೋಗಿಗಳು. ಕಾಸರಗೋಡು ಬಿಲ್ಲವ ಸೇವಾ ಸಂಘದ 19ನೇ ವಾರ್ಷಿಕೋತ್ಸವ ಕರಂದಕಾಡ್ನಲ್ಲಿರುವ ಬಿಲ್ಲವ ಸೇವಾ ಮಂದಿರದಲ್ಲಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.